ನೆಲಮಂಗಲ ತಾಲೂಕು ಮಹಿಳಾ ಮೋರ್ಚಾದ ಎಲ್ಲ ಮಹಿಳಾ ಸದಸ್ಯರುಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಪರಿಸರ ದಿನಾಚರಣೆ ಆಚರಣೆ ಮಾಡಬೇಕು. ನಮ್ಮ ಏನು ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಮತ್ತು ನರೇಂದ್ರ ಮೋದಿ ಅವರ ಒಂದು ಆಶಯದಂತೆ ಇಡೀ ನಾಡು ಹಸಿರುಮಯವಾಗಿರಬೇಕು, ಪರಿಸರ ತುಂಬಿರಬೇಕು, ಎಲ್ಲರೂ ಕೂಡ ವಾತಾವರಣ ಚೆನ್ನಾಗಿರಬೇಕು ಅಂತೇಳಿ ಎಲ್ಲೆಲ್ಲಿ ನಗರ ವ್ಯಾಪ್ತಿಯಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲಿ ಎಲ್ಲೆಲ್ಲೂ ಸ್ಕೂಲ್ ಫೀಲ್ಡ್ ಇರ್ತವೆ, ಖಾಲಿ ಜಾಗ, ಪಾರ್ಕ್ ಎಲ್ಲನೂ ಕೂಡ ಸುಸಿ ನಡೆಸಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪಕ್ಷಕ್ಕಿಂತ ವಿಭಿನ್ನವಾಗಿ ಜನಗಳಿಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತ ಇವತ್ತು ನಾವೆಲ್ಲರೂ ಕೂಡ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು, ನಗರಸಭಾ ಸದಸ್ಯರುಗಳು, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರುಗಳು, ಎಲ್ಲಾ ಮೋರ್ಚಾದ ಸದಸ್ಯರುಗಳು ಕಡಿಮೆ ಜನ ಆದರೂ ಕೂಡ ಇಲ್ಲಿ ಸಸಿಗಳನ್ನ ನೆಟ್ಟಿ ಎಲ್ಲರೂ ಕೂಡ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತ ನಾವು ಇಲ್ಲಿ ಇವತ್ತು ಸುಮಾರು ಸಸಿಗಳನ್ನ, ಹಲವಾರು ರೀತಿಯ ಹಣ್ಣು ಸಸಿಗಳನ್ನ, ಹೂವಿನ ಗಿಡಗಳನ್ನ ಕೂಡ ನಾವೆಲ್ಲ ನೆಟ್ಟಿದ್ದೀವಿ. ಜನಕ್ಕೆ ಏನಪ್ಪಾ ಅಂತಂದ್ರೆ ಪರಿಸರ ಚೆನ್ನಾಗಿದ್ರೆ ನಾವೆಲ್ಲರೂ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಆದ ಕಾರಣ ಪ್ರತಿಯೊಬ್ಬರು ಕೂಡ ಏನ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ಈ ಒಂದು ಪರಿಸರ ದಿನಾಚರಣೆ ದಿವಸ ಎಲ್ಲೂ ಹೋಗೋದು ಬೇಡ, ಅಟ್ಲೀಸ್ಟ್ ಅವ್ರ ಮನೆ ಹಿತ್ತಲಲ್ಲಿ ಯಾವ್ದಾದ್ರು ಕೂಡ ಒಂದು ಗಿಡ ನೆಡಬೇಕು. ವರ್ಷಕ್ಕೊಂದ್ಸತಿ ಆ ಗಿಡಕ್ಕೆ ಬೆಳೆಸಂತ ಪೋಷಣೆ ಮಾಡಬೇಕು. ಅದನ್ನೆಲ್ಲರೂ ಕೂಡ ಸುಭಿಕ್ಷವಾಗಿ ನೋಡ್ಕೊಂಡು ಅದನ್ನ ಒಳ್ಳೆ ವಾತಾವರಣಕ್ಕೆ ತರಂತ ಕೆಲಸ, ಬೆಳವಣಿಗೆ ಆಗಂತ ಕೆಲಸ ಎಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಸಂದೇಶ ಇವತ್ತೇನು ನಮಗೆ ರಾಜ್ಯಾಧ್ಯಕ್ಷರು ಒಂದು ಮಾರ್ಗಸೂಚನೆ ಕೊಟ್ಟಿದ್ರು. ಅದಂತೆ ನಮ್ಮ ತಾಲೂಕಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಕೂಡ ನಾವು ಸೂಚನೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲರೂ ಕೂಡ ಅವರವರ ಮನೆ ಅಂಗಳದಲ್ಲಿ ಎಲ್ಲರೂ ಸಸಿ ನೆಡೋದ್ರ ಮುಖಾಂತರ ಇವತ್ತೇನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಾಧ್ಯಕ್ಷ ಒಂದು ಕನಸಿತ್ತು, ಎಲ್ಲಾ ಕಡೆನೂ ಕೂಡ ಪರಿಸರಮಯ ಆಗಬೇಕು ಅಂತಕ್ಕಂಥದ್ದು. ಅದನ್ನ ನಾವು ಅವರ ಕನಸಿನಂತೆ ನನಸು ಮಾಡಲಿಕ್ಕೋಸ್ಕರ ನಾವೆಲ್ಲರೂ ಇವತ್ತು ನೆಲಮಂಗಲ ಜೂನಿಯರ್ ಕಾಲೇಜ್ ಫೀಲ್ಡ್ ಅಲ್ಲಿ ಎಲ್ಲಾ ಮುಖಂಡರುಗಳು ಕೂಡ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದೀವಿ. ಜನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಎಲ್ಲರೂ ಕೂಡ ಪರಿಸರ ಚೆನ್ನಾಗಿದ್ರು ಮಾತ್ರ ನಾವೆಲ್ಲರೂ ಸುಭಿಕ್ಷವಾಗಿ, ಸಂತೋಷವಾಗಿ, ಒಳ್ಳೆ ವಾತಾವರಣದಲ್ಲಿ ಬದುಕಲಿಕ್ಕೆ ಸಾಧ್ಯ. ಆದ ಕಾರಣ ಪರಿಸರ ದಿನಾಚರಣೆ ಎಲ್ಲಾ ದಿನಾಚರಣೆಗಿನ ಅತಿ ಮುಖ್ಯವಾದ ದಿನಾಚರಣೆ. ಅದನ್ನ ವೈಯಕ್ತಿಕವಾಗಿ ತಗೊಂಡು ಪ್ರತಿಯೊಬ್ಬರು ಕೂಡ ಅದರ ಕಡೆ ಗಮನ ಕೊಡಬೇಕು ಅಂತಕ್ಕಂಥ ನನ್ನ ಸಣ್ಣ ಸಲಹೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಮತ್ತೊಮ್ಮೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಕಾರ್ಯಕರ್ತರು ಯಾರೂ ಕೂಡ ಮರಿದ ರೀತಿಯಲ್ಲಿ ಇವತ್ತು ನಮ್ಮ ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷ ಆದೇಶವನ್ನು ಪರಿಪಾಲನೆ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಅಟ್ಲೀಸ್ಟ್ ನಮ್ಮ ಕಾರ್ಯಕರ್ತರು ಯಾರು ನನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾನೋ ಆತ ಪ್ರತಿಯೊಬ್ಬನು ಕೂಡ ಅವರ ಮನೆ ಹಿತ್ತಲಲ್ಲಿ 2 ಗಿಡ ನೆಟ್ಟೋದ್ರ ಮುಖಾಂತರ ನಾವು ರಾಷ್ಟ್ರಾಧ್ಯಕ್ಷರಿಗೆ ಮತ್ತು ರಾಜ್ಯಾಧ್ಯಕ್ಷರಿಗೆ ಬೆಂಬಲ ಸೂಚನೆ ಮಾಡಬೇಕು ಅಂತೇಳಿ ನೆಲಮಂಗಲ ತಾಲೂಕಿರತಕ್ಕಂಥ ಸಮಸ್ತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ನಗರಸಭಾ ಸದಸ್ಯರುಗಳು, ಮಹಿಳಾ ಮೋರ್ಚಾದ ಸದಸ್ಯರುಗಳು, ಮಹಿಳಾ ಮೋರ್ಚಾದ ಅಧ್ಯಕ್ಷರು, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಎಲ್ಲರೂ ಕೂಡ ನನ್ನ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ವಿಶ್ವಾಗ್ನಿ ಟಿವಿ, ಇದು ದನಿ ಇಲ್ಲದವರ ಧ್ವನಿ.